ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ವಿಚಾರವಾಗಿ ಈಗ ಧಾರವಾಡದಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿರುವಂತದ್ದು. ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ವಿಚಾರವಾಗಿ ಈಗ ಧಾರವಾಡದಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ವಿರುದ್ಧ ಕಿಡಿಕಾರಿದ್ದಾರೆ. ಸಮೀಕ್ಷೆಯಿಂದ ಹಿಂದೂ ಧರ್ಮ ಒಡೆಯುತ್ತದೆ ಎಂಬ ಜೋಶಿ ಹೇಳಿಕೆಗೆ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೋಶಿ ಅವರಿಗೆ ಕೇಳಿ ಧರ್ಮ ಯಾರು ಒಡಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಧರ್ಮ ಒಡೆಯುತ್ತಿರೋದು ಬಿಜೆಪಿಗರು ಹಿಂದೂಗಳ ಹೆಸರಿನಲ್ಲಿ ಮತವನ್ನ ಪಡಿತಾ ಇದ್ದಾರೆ. ರೋಡ್ನಲ್ಲಿ ಹಿಂದೂ ಮುಸ್ಲಿಂ ಜಗಳ ಮಾಡಿಸಿ ಲಾಭವನ್ನ ಪಡೆಯುವಂತಹ ಮೋಜ್ ನೋಡ್ತಾ ಇದ್ದಾರೆ. ಇವರ ಮಕ್ಕಳನ್ನ ವಿದೇಶದಲ್ಲಿ ಓದಿಸ್ತಾರೆ. ಬಡವರ ಮಕ್ಕಳು ಇಲ್ಲಿ ಧರ್ಮ ಜಾತಿ ಅನ್ಕೊಂಡು ಇಲ್ಲಿ ಹೊಡೆದಾಡ್ಕೊಂಡು ಸಾಯ್ಬೇಕು. ಆದ್ರೆ ಇವರು ಮಕ್ಕಳು ಮಾತ್ರ ವಿದೇಶದಲ್ಲಿ ಐಷಾರಾಮಿ ಜೀವನವನ್ನ ಪಡಿಬೇಕು. ಆರ್ಥಿಕವಾಗಿ ಹಿಂದುಳಿದಿರುವವರಿಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ? ಸಚಿವ ಸಂತೋಷ್ ಲಾಡ್ ಈಗ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ವಿಚಾರವಾಗಿ ಈಗ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷಾ ವಿಚಾರವಾಗಿ ಈಗ ಧಾರವಾಡದ ಸಂಸದ ಪ್ರಹ್ಲಾದ್ ಜೋಶಿ ವಿರುದ್ಧವಾಗಿ ಈಗ ಕಿಡಿಯನ್ನ ಕಾರಿದ್ದಾರೆ. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಇವರಿಗೆ ಈಗ ಕಿಡಿಕಾರಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೆ ಈಗ ಕಿಡಿಕಾರಿರುವಂತದ್ದು. ಸಮೀಕ್ಷೆಯಿಂದ ಹಿಂದೂ ಧರ್ಮ ಒಡೆಯುವಂತಹ ಕೆಲಸ ಆಗ್ತಾ ಇದೆ ಅಂತ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ರು. ಇವರ ಹೇಳಿಕೆಗೆ ಈಗ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೆ ಈಗ ಸಂತೋಷ್ ಲಾಡ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜೋಶಿ ಅವರಿಗೆ ಕೇಳಿ ಧರ್ಮ ಒಡೆಯುವಂತಹ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ಅವರೇ ಹೇಳ್ತಾರೆ. ಧರ್ಮ ಒಡೆಯುವುದು ಬಿಜೆಪಿಗರು, ನಾವಲ್ಲ. ಬಿಜೆಪಿಗರು ಹಿಂದೂಗಳ ಹೆಸರಿನಲ್ಲಿ ಮತವನ್ನ ಪಡಿತಾ ಇದ್ದಾರೆ. ರೋಡ್ನಲ್ಲಿ ಹಿಂದೂ ಮುಸ್ಲಿಂ ಜಗಳವನ್ನ ಹಚ್ತಾರೆ, ಲಾಭ ನೋಡ್ತಾರೆ. ಅವ್ರಿಗೆ ಮತ ಬರ್ಬೇಕು ಅಂತ ಅಂದ್ರೆ ಅವರು ಎಂತ ಹೀನಾಯ ಮಟ್ಟಕ್ಕೆ ಇಳಿಬೇಕಂದ್ರೂ ಅವರು ನೋಡಲ್ಲ. ಹಿಂದೂಗಳ ಮಧ್ಯ ಮುಸ್ಲಿಂಗಳ ಮಧ್ಯ ಜಗಳ ಹಚ್ಚೋರೆ ಬಿಜೆಪಿ ಅವರು. ಇವರ ಮಕ್ಕಳನ್ನ ಮಾತ್ರ ವಿದೇಶದಲ್ಲಿಟ್ಟು ಓದಿಸ್ತಾರೆ. ಬಡ ಮಕ್ಕಳ ಇಲ್ಲಿ ಇರುವಂತಹ ಮಕ್ಕಳು ಬಡವರೆಲ್ಲ ಹಿಂದೂ ಮುಸ್ಲಿಂ ಅನ್ಕೊಂಡು ಅವರವರ ಮಧ್ಯ ಜಗಳ ಆಡ್ಕೊಂಡು ಅವ್ರು ಸಾಯ್ತಾರೆ. 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನ ಸಚಿವ ಸಂತೋಷ್ ಲಾಡ್ ಈಗ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿ ಇಲ್ಲ ಪ್ರಶ್ನೆಯನ್ನ ನೇರವಾಗಿ ಜೋಶಿ ಅವರಿಗೆ ಕೇಳಿರುವಂತದ್ದು. ಹಾಗಿದ್ರೆ ಅವ್ರು ಏನ್ ಮಾತನಾಡಿದ್ದಾರೆ ಈ ಬಗ್ಗೆ ಬನ್ನಿ ನೋಡ್ಕೊಂಡು ಬರೋಣ. ಅವರಿಗೆ ಸರಿ ಇದಿಲ್ಲ ಕೇಳ್ಕೊಳ್ಳಿ. ಧರ್ಮ ಯಾರು ಹೊಡಿತಿದ್ದಾರೆ ಈಗ? ಮತ್ತೆ ಅವ್ರು ಮಾಡ್ತಕ್ಕಂಥದ್ದು OBC ಏನ್ ಮಾಡ್ತಿದ್ದಾರೆ? ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಡ್ತಲ್ಲ 10%, ಅದು ಯಾರಿಗೆ ಕೊಟ್ರಂತೆ? ಜೋಶಿ ಸಾಹೇಬ್ರಿಗೆ ಕೇಳಿ. 10% ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಟರು ರಿಸರ್ವೇಶನ್. ಯಾವ ಜಾತಿಗಳಿದಾರೆ ಅಂತಂದ್ರೆ ಧರ್ಮ ಹೊಡಿತಕ್ಕಂಥದ್ದು ಇವರೇ. ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಒಡೆಯರು ಇವರೇ. ಇವರು ಹಿಂದೂಗಳಿಗೆ ಮೋಸ ಮಾಡಿದವರು ಇವರೇ. ಬಿಜೆಪಿಯವರು ಹಿಂದೂ ಹೆಸರುಗಳು ಹೇಳಿ ಓಟ್ ತಗೊಂಡು ಇವ್ರ ಮಕ್ಕಳುಗಳು ಇವ್ರ ಮಕ್ಕಳು ಏನಿದಾರಲ್ಲ, ಇವ್ರ ಮಕ್ಕಳೆಲ್ಲ ಅಬ್ರಾಡ್ನಲ್ಲಿದ್ದಾರೆ. ಬಡವರು ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಂ ವಿರುದ್ಧ ಜಗಳ ಮಾಡಿಸಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ರೆ ಇನ್ನೇನು ಇವ್ರು 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ ರೀ. ಜೋಶಿ ಸಾಹೇಬ್ರಿಗೆ ಅವರಿಗೆ ಸರಿ ಇದಿಲ್ಲ ಕೇಳ್ಕೊಳ್ಳಿ. ಧರ್ಮ ಯಾರು ಹೊಡಿತಿದ್ದಾರೆ ಈಗ? ಮತ್ತೆ ಅವ್ರು ಮಾಡ್ತಕ್ಕಂಥದ್ದು OBC ಏನ್ ಮಾಡ್ತಿದ್ದಾರೆ? ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಡ್ತಲ್ಲ 10%, ಅದು ಯಾರಿಗೆ ಕೊಟ್ರಂತೆ? ಜೋಶಿ ಸಾಹೇಬ್ರಿಗೆ ಕೇಳಿ. 10% ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಟರು ರಿಸರ್ವೇಶನ್. ಯಾವ ಜಾತಿಗಳಿದಾರೆ ಅಂತಂದ್ರೆ ಧರ್ಮ ಹೊಡಿತಕ್ಕಂಥದ್ದು ಇವರೇ. ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಒಡೆಯರು ಇವರೇ. ಇವರು ಹಿಂದೂಗಳಿಗೆ ಮೋಸ ಮಾಡಿದವರು ಇವರೇ. ಬಿಜೆಪಿಯವರು ಹಿಂದೂ ಹೆಸರುಗಳು ಹೇಳಿ ಓಟ್ ತಗೊಂಡು ಇವ್ರ ಮಕ್ಕಳುಗಳು ಇವ್ರ ಮಕ್ಕಳು ಏನಿದಾರಲ್ಲ, ಇವ್ರ ಮಕ್ಕಳೆಲ್ಲ ಅಬ್ರಾಡ್ನಲ್ಲಿದ್ದಾರೆ. ಬಡವರು ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಂ ವಿರುದ್ಧ ಜಗಳ ಮಾಡಿಸಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ರೆ ಇನ್ನೇನು ಇವ್ರು 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ. ಈಗ ನಡೀತಾ ಇರುವಂತಹ ಸಮೀಕ್ಷೆಯಿಂದ ಹಿಂದೂ ಧರ್ಮ ಒಡೆಯುವಂತಹ ಕೆಲಸ ಆಗ್ತಾ ಇದೆ ಅಂತ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ರು. ಇವರ ಹೇಳಿಕೆಗೆ ಈಗ ಸಚಿವ ಸಂತೋಷ್ ಲಾಡ್ ಖಡಕ್ ಆಗಿ ಉತ್ತರವನ್ನ ನೀಡಿದ್ದಾರೆ.